ಟು ಸಂಕಲ್ಪ ಮಿರಾಕಲ್ ವೈಬ್. ನಾನು ರೋಶ್ನಿ. ಗುರು ಪುಷ್ಯ ನಕ್ಷತ್ರ ಬರ್ತಾ ಇದೆ. ಈ ದಿನ ಬಹಳ ಶುಭವಾದ ದಿನ, ತುಂಬ ಸ್ಟ್ರಾಂಗೆಸ್ಟ್ ದಿನ ಅಂತೀವಿ. ಈ ದಿನ ತುಂಬ ಪವರ್ಫುಲ್ಲು. ಈ ದಿನ ನೀವೇನೇ ಪರ್ಚೇಸ್ ಮಾಡಿದ್ರು, ಬಂಗಾರ ಆಗಿರ್ಬೋದು, ಮನೆ ಆಗಿರ್ಬೋದು, ಮತ್ತು ಏನೇ ಶುಭ ಕಾರ್ಯ ಮಾಡೋದಕ್ಕೂ ಈ ದಿನ ತುಂಬ ಒಳ್ಳೆಯ ದಿನ. ಗುರುವಾರದ ದಿನ ಪುಷ್ಯ ನಕ್ಷತ್ರ ಬಂದಿರೋದ್ರಿಂದ ಗುರು ಪುಷ್ಯ ನಕ್ಷತ್ರ ಅಂತ ಹೇಳ್ತೇವೆ. ನವಂಬರ್ 21ನೇ ತಾರೀಕು ಗುರು ಪುಷ್ಯ ನಕ್ಷತ್ರ ಬಂದಿದೆ. ಇದು ಎಷ್ಟು ಸ್ಪೆಷಲ್ ಡೇ ಅಂದರೆ 21ನೇ ತಾರೀಕು ಅಂದಾಗ ಈ 2+1 3 ಬರುತ್ತೆ. 3 ಅಂದರೆ ಗುರು ಗ್ರಹಕ್ಕೆ ರಿಲೇಟ್ ಆಗುತ್ತೆ. ಈ ದಿನ ಬಹಳ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ಅಂತ ಹೇಳ್ತೀವಿ. ಈ ದಿನ ಒಳ್ಳೆ ಮನಸ್ಸಿನಿಂದ ನಾವು ರೆಮಿಡೀಸ್ ಮತ್ತು ರಿಚುವಲ್ ಮಾಡಿದರೆ ನಿಮ್ಮ ಜೀವನದಲ್ಲಿ ಭಾಳಷ್ಟು ಬದಲಾವಣೆ ನೋಡ್ತೀರಾ. ನಾನಿವತ್ತು ಭಾಳ ಸ್ಪೆಷಲ್ ಇಂಪಾರ್ಟೆಂಟ್ ರೆಮಿಡೀಸ್ ಹೇಳ್ತೀನಿ. ಅದು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಭಾಳ ಒಳ್ಳೆಯ ಪರಿವರ್ತನೆ ಆಗುತ್ತೆ. ಮೊದಲನೇ ಉಪಾಯ ಹೇಳ್ತೀನಿ. ಇದು ಭಾಳ ಸೂಪರ್ಬ್ ಆಗಿದೆ. ಇದು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಬಹಳ ಪಾಸಿಟಿವ್ ವೈಬ್ ಬರುತ್ತೆ. ನಿಮ್ಮ ಯಾವುದಾದ್ರೂ ಆಸೆ ಆಕಾಂಕ್ಷೆ ಇದೆ, ಅದು ನಿಮಗೆ ಪೂರ್ತಿ ಆಗ್ತಿಲ್ವಾ, ಅಥವಾ ಮದುವೆಗೆ ವಿಘ್ನ ಬರ್ತಿದೆನಾ, ಫ್ಯಾಮಿಲಿಯಲ್ಲಿ ಬಹಳ ಪ್ರಾಬ್ಲಮ್ ನಡೀತಿದೆ ಅಂದರೆ ಇದರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ನೋಡ್ಬೋದು. ಈಗ ನೀವು ಹಳದಿ ಹೂ ತಗೊಳ್ಳಿ. ಅದು ಇಲ್ಲ ಅಂದರೆ ಕೇಸರಿ ಬಣ್ಣದ ಹೂ ಆದರೂ ಪರವಾಗಿಲ್ಲ, ಅದದ್ದು ಹಾರ ಮಾಡ್ಕೊಳ್ಳಿ. ಇಲ್ಲ ನೀವು ರೆಡಿಮೇಡ್ ಹಾರ ತಂದರೂ ಪರವಾಗಿಲ್ಲ, ಅದು ಹಳದಿದೇ ಆಗಿರಬೇಕು, ಇಲ್ಲಾಂದರೆ ಕೇಸರಿದಾಗಿರಬೇಕು, ಅಥವಾ ಎರಡು ಮಿಕ್ಸ್ ಇದ್ರೂ ಪರವಾಗಿಲ್ಲ. ಈಗ ಈ ಹಾರ ತೊಗೊಂಡು ದೇವ್ರ ಮನೆಯಲ್ಲಿ ದೇವ್ರ ಮುಂದೆ ಇಟ್ಬಿಟ್ಟು ನಾವು ಅಲ್ಲಿ ಕೂತು ಈ ಹಾರನ ಮುಟ್ಬಿಟ್ಟು ನಾವು ಈ ಮಂತ್ರ ಹೇಳಬೇಕು. ಓಂ ಪುಷ್ಯ ದೇವಾಯ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಮಂತ್ರ 108 ಸತಿ ಹೇಳಬೇಕು. ಯಾವುದರ ಒಂದು ಮಂತ್ರ ಹೇಳಿದರೂ ಆಗುತ್ತೆ. ಈಗ ಮಂತ್ರ ಹೇಳಿದ ಮೇಲೆ ಈ ಹಾರ ತಗೊಂಡು ದೇವ್ರ ಮನೆಗಿರೋ ಗುರುಗಳು ಫೋಟೋಗೆ ಅಥವಾ ಮೂರ್ತಿಗೆ ಹಾಕಿ, ಇಲ್ಲ ಅಂದರೆ ದೇವ್ರ ಮನೆ ಬಾಗಿಲಿಗೆ ಹಾಕಿ. ಎರಡನೇ ಉಪಾಯ ಹೇಳ್ತೇನೆ. ನಿಮ್ಮದೇನೇ ಬಂಗಾರ ಬೆಳ್ಳಿ ಇದ್ರೂ ತೊಗೊಂಡು ಒಂದು ಕೆಂಪು ಬಟ್ಟೆಯ ಮೇಲಿಡಿ. ಇದು ನಿಮ್ಮ ದೇವ್ರ ಮನೆಗಾದರೂ ಮಾಡಿ ಅಥವಾ ನಿಮ್ಮ ರೂಮಲ್ಲಾದರೂ ಮಾಡ್ಬೋದು. ಈಗ ನಿಮ್ಮ ಕೈಯಲ್ಲಿ ಸ್ವಲ್ಪ ಅಕ್ಕಿ ತಗೊಂಡು ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡಬೇಕು. ಈ ಬಂಗಾರ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥಿಸಿ, ಮತ್ತು ಇದರಲ್ಲಿ ಭಾಳಷ್ಟು ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಅಂತ ಹೇಳಿ ಜೊತೆಗೆ ಈ ಮಂತ್ರ ಹೇಳಬೇಕು. ಶ್ರೀಂ ಅಂತ ಹೇಳಿ ಶ್ರೀಂ 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 ಅಂತ ಮನಸ್ಸಿನಲ್ಲಿ ಬಂದಷ್ಟು ಸತಿ ಹೇಳ್ಬೋದು, ಇಲ್ಲ 108 ಸತಿ ಆದರೂ ಹೇಳಿ. ಈ ಮಂತ್ರ ಹೇಳಿದ ಮೇಲೆ ಈ ಅಕ್ಕಿ ತಗೊಂಡು ನಿಮ್ಮ ಬಂಗಾರದ ಮೇಲೆ ಹಾಕಿ ಹಾಗೆ 15 ನಿಮಿಷ ಬಿಡಿ. ಆಮೇಲೆ ಬಂಗಾರನ ಬೇರೆ ಮಾಡಿ ನಿಮ್ಮ ಬೀರಲ್ಲಿ ಇಡಿ, ಮತ್ತು ಅಕ್ಕಿ ತಗೊಂಡು ಗಿಡದಲ್ಲಿ ಹಾಕಿ. ಈಗ ಮೂರನೇ ಉಪಾಯ ಹೇಳುತ್ತೇನೆ. ಈಗ ನೀವು ಕರಿ ಎಳ್ಳು ಅಥವಾ ಕರಿ ಸಾಸಿವೆ ತಗೊಳ್ಳಿ. ಒಂದು ಇಡಿ ಇಷ್ಟಿದ್ರೆ ಸಾಕು. ನಿಮ್ಮ ಕೈಯಲ್ಲಿ ಮುಷ್ಟಿ ಮಾಡಿ ಹಿಡಿದು ನಿಮ್ಮ ಮನೆಯ ವೆಸ್ಟ್ ಡೈರೆಕ್ಷನಿಗೆ ಬರಬೇಕು. ಅಂದರೆ ಅಲ್ಲಿ ಬಾಲ್ಕನಿ ಇದ್ದರೂ ಪರವಾಗಿಲ್ಲ, ಬಾಲ್ಕನಿಗೆ ಬನ್ನಿ, ಇಲ್ಲಾಂದರೆ ಟೆರೆಸ್ ಮೇಲಾದರೂ ವೆಸ್ಟ್ ಡೈರೆಕ್ಷನಿಗೆ ಬನ್ನಿ, ಇಲ್ಲ ಮನೆಯಿಂದ ಆಚೆ ಬಂದುಬಿಟ್ಟು ವೆಸ್ಟ್ ಡೈರೆಕ್ಷನಿಗೆ ಬರಬೇಕು. ಅಲ್ಲಿ ಬಂದು ನಿಂತುಬಿಟ್ಟು ಈ ಮುಷ್ಟಿನ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನೀವು ಒಂದು ಸಂಕಲ್ಪ ಮಾಡಬೇಕು. ಯಾರೇ ನಮ್ಮ ಜೀವನದಲ್ಲಿ ಕಾಣದೇ ಇರುವ ಶತ್ರುಗಳು ಆಗಿರ್ಬೋದು, ಅಥವಾ ನಮ್ಮ ಕುಟುಂಬಕ್ಕೆ ಇರುವ ಶತ್ರುಗಳು ಆಗಿದ್ದರೂ ಕೂಡ ಅವರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡು ಅಂದರೆ ರಕ್ಷಿಸು ಅಂಥೇಳಿ ನಾವು ಸಂಕಲ್ಪ ಮಾಡಬೇಕು. ಅಥವಾ ನಮ್ಮ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಇದ್ದರೂ ಕೂಡ ಅದು ಹೇಳ್ಬೋದು. ಓವರಾಲ್ ನಿಮ್ಮ ಪ್ರೊಟೆಕ್ಷನ್ ಬಗ್ಗೆ ಹೇಳಬೇಕು. 4ನೇ ಉಪಾಯ ಹೇಳ್ತೀನಿ. ಇದು ತುಂಬ ಸ್ಟ್ರಾಂಗ್ ರೆಮಿಡಿ. ಇದು ನಿಮ್ಮ ಮನೆಯಲ್ಲಿ ಯಾವುದೇ ನೆಗೆಟಿವಿಟಿ ಇದೆ ಅನ್ನಿಸ್ತಾ ಇದೆ, ಸ್ಟಕ್ ಎನರ್ಜಿ ಇದೆ ಅನ್ನಿಸ್ತದೆ, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಅಥವಾ ಡಿಪ್ರೆಷನ್ ಫೀಲಿಂಗಲ್ಲಿ ನಿಮ್ಮ ಮನೆಯಲ್ಲಿ ಯಾರೋ ಇದ್ದಾರೆ, ದುಡ್ಡು ಲಾಸ್ ಆಗ್ತಾ ಇದೆ, ಮತ್ತು ನಿಮಗೆ ಇನ್ಕಮ್ ಸರಿಯಾಗಿ ಬರ್ತಾ ಇಲ್ಲ, ಈ ಥರ ಪ್ರಾಬ್ಲಮ್ ಇದ್ದರೆ ಈ ರೆಮಿಡಿ ಮಾಡಿ. ಈಗ ನೀವು ಒಂದು ದೀಪ ತಗೊಳ್ಳಿ, ಅದರಲ್ಲಿ ತುಪ್ಪ ಹಾಕಿ, ಅಂದರೆ ಅದು ತುಪ್ಪದ ದೀಪ ಅಂತಲೇ ತಗೋಬೋದು. ಈ ದೀಪ ಇಡುವ ಡೈರೆಕ್ಷನ್ ಎಲ್ಲಿ ಅಂದರೆ ಅಗ್ನಿಯ ದಿಕ್ಕು, ಅಂದರೆ ಸೌತ್ ಈಸ್ಟ್ ಡೈರೆಕ್ಷನ್. ನಿಮ್ಮ ಮನೆಯ ಮಧ್ಯೆ ನಿಂತುಬಿಟ್ಟು ಸೌತ್ ಈಸ್ಟ್ ಡೈರೆಕ್ಷನ್ ನೋಡಿಬಿಟ್ಟು ಅಲ್ಲಿ ಈ ದೀಪ ಇಡಬೇಕು. ನಮಗೆ ಏನಾದರೂ ಸೌತ್ ಈಸ್ಟ್ ಡೈರೆಕ್ಷನ್ ಎಲ್ಲಿದೆ ಅಂದರೆ ಅಗ್ನಿಯ ದಿಕ್ಕು ಎಲ್ಲಿ ಬರ್ತಾ ಇದೆ ಅಂತ ಗೊತ್ತಾಗಿಲ್ಲ ಅಂದರೆ ನಮ್ಮ ಅಡುಗೆ ಮನೆಯ ಅಗ್ನಿ ದಿಕ್ಕಿನಲ್ಲಿ ಇಡಿ, ಅಥವಾ ನಿಮ್ಮ ಗ್ಯಾಸ್ ಬರ್ನರ್ ಪಕ್ಕ ಇಡ್ಬೋದು. ಇದೆಲ್ಲ ಉಪಾಯ ಪೂರ್ತಿ ದಿನದಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು. ನಾನು ಹೇಳಿರುವ ರೆಮಿಡೀಸ್ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ. ಅದಕ್ಕೆ ನೀವು ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅನ್ನೋರಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನೀವು ಯಾವ ರೆಮಿಡೀಸ್ ಮಾಡ್ತಿದ್ದೀರಾ ಅಂತ ಶೇರ್ ಮಾಡಿ. ಹಾಗೆ ನೀವು ರೆಮಿಡೀಸ್ ಮಾಡಿದ ಮೇಲೆ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ ಅಂತಲೂ ಕೂಡ ಕಮೆಂಟ್ಸ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.